अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात्। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय सर्वमनोइच्छिता कामना स्वाहा। ಎಲ್ಲ ಸ್ವಾಮಿ ಸಮರ್ಥರ ಮತ್ತು ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಅನುಭವಗಳಂತೂ ತುಂಬ ಇದ್ದಾವೆ. ಅವುಗಳನ್ನು ಎಷ್ಟು ಮರುಕಳಿಸಿದ್ರು ಕೂಡ ಕಡಿಮೆನೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ಇವಾಗ ಎಷ್ಟೋ ಅನುಭವಗಳು ಬರ್ತಾ ಇದ್ದಾವೆ. ಅವರು ನಮ್ಮ ಹತ್ರ ಅನುಭವಗಳನ್ನು ಶೇರ್ ಮಾಡ್ಕೋತಾ ಇದ್ದಾರೆ. ಅದೊಂದು ತುಂಬ ಖುಷಿಯ ವಿಚಾರ. ಅಂಥದ್ರಲ್ಲಿ ಇದು ಒಂದು ಅನುಭವ. ಇದು ಒಂದು ಮಗುವಿನ ಕತೆ. ಅವರ ಹೆಸರು ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲರೂ ಈ ವಿಡಿಯೋ ಗಮನಿಸೋದ್ರಿಂದ ಅವರ ರಿಲೇಷನ್ ಕೂಡ ನೋಡ್ತಾ ಇರ್ತಾರೆ. ಈ ವಿಡಿಯೋ ಹೆಂಗಪ್ಪ ಅಂತಂದರೆ, ಸುಮಾರು ಒಂದು 3 ರಿಂದ 4 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಅವರ ಮಗನಿಗೆ ಒಂದು ಆಪರೇಷನ್ ಮಾಡಿಸ್ಬೇಕಾಗಿರುತ್ತೆ. ಅದು ಟೋಟಲ್ಲು ಅವರು ಜೀವನ ಪರ್ಯಂತ ಆ ಮಗು ಒಂದು 25 ವರ್ಷದ ಆಗೋವರೆಗೂ ಕೂಡ ಕಡಿಮೆ ಅಂತಂದ್ರು ಒಂದು 8 ರಿಂದ 9 ಆಪರೇಷನ್ಗಳನ್ನು ಮಾಡಿಸ್ಬೇಕು. ಇದು ಆ ಮಗುವಿಗೆ ಇರ್ತಕ್ಕಂಥ ಸಮಸ್ಯೆ. ಮಗುವಿನ ತಂದೆ ಅದ್ಭುತ ಸ್ವಾಮಿ ಮಹಾರಾಜರ ಪರಮ ಭಕ್ತರು. ಅದು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರನೇ ಅವರು ಸ್ವಾಮಿ ಮಹಾರಾಜರದು ಮತ್ತು ದತ್ತ ಮಹಾರಾಜರ ಒಂದು ಪರಮ ಭಕ್ತರಾಗಿರೋದು ನಮಗೆ ಇನ್ನೊಂದು ಗರಿಮೆ ತರುವಂಥ ಒಂದು ವಿಚಾರ. ಇವರು ಈ ಥರ ಇದೆ ಅಂಥೇಳಿ ನನಗೆ ತಿಳಿಸ್ತಾರೆ. ಸೊ ನಾನು ಏನಂತೀನಿ ಅಂದರೆ, ನೋಡಪ್ಪ, ನಿನ್ನ ಕೆಲಸ ಏನು ಅಂದರೆ ಅಖಂಡ ಸ್ವಾಮಿಯ ನಾಮಸ್ಮರಣೆ, ಅಖಂಡ ನಾಮಸ್ಮರಣೆ. ನೀನು ಸಂಪೂರ್ಣವಾಗಿ ಅವರ ಜೋಳಿಗೆಗೆ ನಿನ್ನ ಮಗನ್ನ, ನಿನ್ನ ಕುಟುಂಬವನ್ನು ಹಾಕಿ ನೀನು ಕಣ್ಣು ಮುಚ್ಚಿಕೊಂಡು ನೀನು ಅವರ ಒಂದು ನಾಮಸ್ಮರಣೆ ಮಾಡ್ಕೊಂಡು ಹೋಗುವಂತ ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಸೊ ಅದರ ಪ್ರಕಾರ ಅವರು ಅಖಂಡ ನಾಮಸ್ಮರಣೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪ್ರಾರಂಭಿಸಿ ಒಂದು 15 ದಿವಸ ಆಗಿರುತ್ತೆ. ನನಗೆ ಒಬ್ಬರು ಡಾಕ್ಟರ್ ಲತಾ ಮ್ಯಾಮ್ ಅಂತ, ಅವರು ತುಂಬಾ ಒಳ್ಳೆಯವರು. ಸೊ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದವರು ಅವರು ಒಂದು ಮೆಡಿಕಲ್ ಹಿಸ್ಟ್ರಿಯಲ್ಲಿ. ಅವರು ನನ್ನ ಅಂಗಡಿಗೆ ಒಂದು ಬ್ಲೌಸ್ನ ಸ್ಟಿಚಿಂಗಿಗೆ ನನ್ನ ಹತ್ರ ಕೊಡ್ತಾ ಇರ್ತಾರೆ. ಸೊ ಈಗಿರ್ಬೇಕಾದ್ರೆ ಏನಾಗುತ್ತೆ, ಆಕಸ್ಮಿಕವಾಗಿ ಅವ್ರ ಹತ್ರ ಈ ಒಂದು ಕಾನ್ಸೆಪ್ಟ ನಾನು ಡಿಸ್ಕಸ್ ಮಾಡ್ತೀನಿ, ಡಾಕ್ಟರ್ ಈ ಥರ ಇದೆ, ಈ ಥರ ಇದೆ. ಅವ್ರು ಏನು ಮಾಡ್ತಾರೆ, ಹೌದಾ ಸಂತೋಷ್ ಅಂಥೇಳಿ, ಪಾಪ ಅವರು ಕೂಡ ತುಂಬ ವ್ಯಥೆ ಪಡ್ತಾರೆ. ಮಕ್ಕಳ ವಿಚಾರ ಅಲ್ವಾ, ತುಂಬ ಬೇಜಾರು ಮಾಡ್ಕೋತಾರೆ. ತದನಂತರ ಏನಾಗುತ್ತೆ, ಇಮ್ಮಿಡಿಯೇಟ್ ಅವರು ಅದೇ ನೋಡಿ, ಅದು ಎಷ್ಟು ಅದ್ಭುತ ಪ್ರೇರಣೆ ಅಂದರೆ, ಅದು ಕಾರಣ ಇಲ್ಲದೆ ನಾನು ಡಾಕ್ಟರ್ ಮನೆಗೆ ಹೋಗ್ತೀನಿ. ಅವರು ಕೂಡ ಕಾರಣ ಇಲ್ಲದೆ ನನ್ನನ್ನು ಅವತ್ತು ಕರೆಸ್ಕೊತಾರೆ. ಏನು ಕೆಲಸ ಇರಲ್ಲ, ಬನ್ನಿ ಸಂತೋಷ್ ಬಟ್ಟೆ ಇದೆ ಅಂಥೇಳಿ, ಬಟ್ ಹೋಗ್ತೀನಿ. ಹೋದಾಗ ಅವರು ಡಿಸ್ಕಸ್ ಮಾಡ್ತಾ 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 ನಾನು ಅವ್ರಿಗೆ ಈ ಥರ ಸಬ್ಜೆಕ್ಟು ಹಿಂಗೆ ಸಮಸ್ಯೆ ಇದೆ ಒಬ್ರಿಗೆ ಅಂತ ನಾನು ಹೇಳ್ಕೊತೀನಿ. ಅವ್ರು ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಅವರ ಒಬ್ಬ ಕೊಲೀಗ್ಸ್, ಅವ್ರ ಜೊತೆ ಕೆಲಸ ಮಾಡುವಂಥ ಡಾಕ್ಟರ್ ಗಿರೀಶ್ ಸರ್ ಅಂತ ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ, ಇಲ್ಲ ನೀವು ಇವಾಗ ಬಡ ಮಕ್ಕಳಿಗೆ ಆ ಒಂದು ಫ್ರೀ ಟ್ರೀಟ್ಮೆಂಟ್ ನಡೀತಾ ಇದೆ, ಅದು ಇಂಥ ದಿವಸ ಅಂದರೆ ನಾವು ಡಿಸ್ಕಸ್ ಮಾಡಿರೋದು ಗುರುವಾರ, ಶನಿವಾರದ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಒಂದು ಫ್ರೀ ಚೆಕಪ್ ಇರುತ್ತೆ, ನೀವು ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ. ಇಮ್ಮಿಡಿಯೇಟು ನಾನು ಕೂಡ ಅವ್ರಿಗೆ ಫೋನ್ ಮಾಡ್ತೀನಿ. ಅವರು ಬರ್ತಾರೆ. ಬಂದ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಮಿನಿಮಮ್ 8 ರಿಂದ 9 ಸಾವಿರ ರೂಪಾಯಿ ಟ್ರೀಟ್ಮೆಂಟು ಅವತ್ತು ಫ್ರೀ ಆಗುತ್ತೆ. ಬರೀ ಚೆಕಪ್ ಮಾಡೋಕ್ಕೆ 2-3 ಜನ ಡಾಕ್ಟರ್ಸು ಆ ಮಗುವಿನ ಒಂದು ಚೆಕ್ ಮಾಡಿ ಈ ಥರ ಫೈನಲ್ ಇದೆ ಅಂತ ಹೇಳ್ತಾರೆ. ಅದು ನೋಡಿ, ಅವತ್ತು ಚೆಕಪ್ ಮಾತ್ರ ಫ್ರೀ ಇತ್ತು, ಆಪರೇಷನ್ ಯಾವುದೇ ಕಾರಣಕ್ಕೂ ಫ್ರೀ ಇರಲಿಲ್ಲ.
ನನಗೆ ನಂಬಿಕೆ ಇತ್ತು, ಭಗವಂತ ದತ್ತ ಮಹಾರಾಜರ ಮೇಲೆ, ಸ್ವಾಮಿ ಸಮರ್ಥರ ಮೇಲೆ ಒಂದು ಅಖಂಡ ವಿಶ್ವಾಸ ಇತ್ತು. ನಾನು ಅವನಿಗೆ ಹೇಳಿದೆ, ನೀನು ಏನೂ ಚಿಂತೆ ಮಾಡಬೇಡ, ಮಹಾರಾಜರು ಇಲ್ಲಿ ಕಳಿಸಿದ್ದಾರೆ ಅಂತಂದ್ರೆ ಏನಾದರೂ ಒಂದು ದಾರಿ ಇದ್ದೇ ಇರುತ್ತೆ ಅದಕ್ಕೆ. ಸುಮ್ಮನೆ ಅಂತೂ ಮಹಾರಾಜರು ಕರ್ಸಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಏನಾಗೋಗುತ್ತೆ ಅಲ್ಲಿ, ಡಾಕ್ಟರ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕಂತಂದ್ರೆ ಅವ್ರಿಗೂ ಅಷ್ಟೊಂದು ಬೆಂಗಳೂರಿನ ಭಾಷೆ ಬರಲ್ಲ. ಅವ್ರು ಏನಂತಾರೆ, ಇಲ್ಲ ಸಂತೋಷ್, ನಾನು ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಫೋಟೋಗ್ರಫಿ ಎಲ್ಲ ಅಮೇರಿಕನ್ ಫೌಂಡೇಶನ್ ಅಂತ ಒಂದು ಅಮೇರಿಕಾದಲ್ಲಿ ಒಂದು ಫೌಂಡೇಶನ್ ಇದೆ, ಹೆಲ್ಪಿಂಗ್ ಫೌಂಡೇಶನ್, ಅದು ಈ ಥರ ಮಕ್ಕಳಿಗೆ ಅವರು ಖಂಡಿತವಾಗಿಯೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಸುಮಾರು 4 ತಿಂಗಳ ಹಿಂದೆ ಆ ಒಂದು ಫೋಟೋಗಳನ್ನು ಪ್ರತಿಯೊಂದು ಕೂಡ ಆ ಫೌಂಡೇಶನ್ಗೆ ಇವರು ಕಳಿಸ್ತಾರೆ. ಸೊ ಮಧ್ಯವರ್ತಿಯಾಗಿ ನಾನೇ ಇರ್ತೀನಿ. ಸೊ ಅದನ್ನು ಎಲ್ಲವನ್ನೂ ಡಿಸ್ಕಸ್ ಮಾಡಿ ಆ ಮಹಾರಾಜರು ನನಗೆ ಆ ಒಂದು ಭಾಗ್ಯ ಕರುಣಿಸಿದ್ದಾರೆ, ಇದನ್ನು, ಈ ಕೆಲಸವನ್ನು ನೀನು ನಿಂತು ಮಾಡು ಅಂತೇಳಿ. ಸೊ ಅದ್ರ ಪ್ರಕಾರ ಅದು ಮೊನ್ನೆ ಒಂದು 3 ದಿವಸದ ಹಿಂದೆ ಆ ಒಂದು ರಿಪೋರ್ಟು ಅಲ್ಲಿಂದ ಅಮೇರಿಕಾದಿಂದ ಫೈನಲ್ ಆಗಿ ಬರುತ್ತೆ. ಇಲ್ಲ, ಒಂದು 50% ದುಡ್ಡನ್ನು ನಾವು ಸಂದಾಯ ಮಾಡ್ತೀವಿ ಆ ಮಗುಗೆ ಅಂತ ಹೇಳಿ ಅವರು ಇವ್ರಿಗೆ ಮೆಸೇಜ್ ಹಾಕ್ತಾರೆ. ಆದರೆ ಪರಿಸ್ಥಿತಿ ಇವ್ರದ್ದು ತುಂಬ ಕಷ್ಟವಾಗಿದೆ. ತಿರ್ಗಾ ನಾನು ಡಾಕ್ಟರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಇಲ್ಲ ಸರ್, ತುಂಬ ಕಷ್ಟದಲ್ಲಿದೆ, ಕ್ರಿಟಿಕಲ್ ಅವ್ರ ಕಂಡೀಷನ್, ಏನು ಮಾಡೋದು? ಆದರೂ ಅವ್ರು ಏನಂತಾರೆ ಅಂತಂದರೆ, ಇಲ್ಲ ನೀವೇನೂ ಚಿಂತೆ ಮಾಡಬೇಡಿ, ನಾನು ನಮ್ಮ ಹಾಸ್ಪಿಟಲ್ ಟ್ರಸ್ಟ್ನವ್ರ ಜೊತೆ ಡಿಸ್ಕಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಾವು ಡಿಸ್ಕೌಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಇಷ್ಟೊತ್ತವರೆಗೂ ನಡೆದ ಬಂದ ಒಂದು ಆ ಒಂದು ಥೇರಿ ಅಥವಾ ಆ ಒಂದು ಸ್ವಾಮಿ ಮಹಾರಾಜರ ಒಂದು ಕೃಪೆ ಅದ್ಭುತ ಆ್ಯಂಡ್ ಅಲ್ಟಿಮೇಟ್. ಅದು ನನಗೆ ನಂಬಿಕೆ ಇದೆ, ₹1 ಕಾಸು ಕೊಡದೆ ಅವ್ರ ಆಪರೇಷನ್ ಆಗುತ್ತೆ ಅಂತ. ಯಾಕಂದರೆ ಇಂಥ ಕೇಸಸ್ಗಳು ತುಂಬ ನಡೆದಿವೆ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಅವರು ಮಾಡಿರ್ತಕ್ಕಂಥ ಅಖಂಡ ನಾಮಸ್ಮರಣೆ, ಸ್ವಾಮಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಆ ಒಂದು ಎಂಥ ವಿಶ್ವಾಸ ಅಂದರೆ ಒಂದು ಆ ಮನುಷ್ಯ ಟೋಟಲಿ ನೆಲಕ್ಕೆ ಬಿದ್ದು ಹೋಗಿರ್ತಕ್ಕಂಥ ಮನುಷ್ಯ, ಅಷ್ಟೊಂದು ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರೋನು ಇವತ್ತು ಒಂದು ವ್ಯಾಪಾರದ ಮುಖಾಂತರ ಸ್ವಾಮಿ ಮಹಾರಾಜರ ಕೃಪೆಯಿಂದ ಮುಂದೆ ಬರ್ತಾ ಇದ್ದಾನೆ. ಮೊನ್ನೆ ಒಂದು 2 ತಿಂಗಳ ಹಿಂದೆ ಎಷ್ಟೋ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಒಂದು ಅಂಗಡಿನ ಸ್ಟಾರ್ಟ್ ಮಾಡ್ತಾನೆ, ಸಮರ್ಥ ಸ್ಟೋರ್ ಅಂತ. ಸೊ ಅದಕ್ಕೂ ಕೂಡ ನಮಗೆ ಕರೀತಾರೆ, ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ. ಸೊ ಹಿಂಗೆ ನಾನು ಇಷ್ಟು ವಿಚಾರ ಏನಪ್ಪ ಅಂದರೆ, ಅಮೇರಿಕಾಯಲ್ಲಿ ಅವ್ರು ಯಾರು ಅಂತಾನೂ ನಮಗೆ ಗೊತ್ತಿಲ್ಲ. ಇಲ್ಲಿ ಅಂದರೆ ನೀವು ಮಾಡುವಂಥ ನಾಮಸ್ಮರಣೆ ಒಂದು ಸೇವೆ, ವಿಶ್ವಾಸ ಇಟ್ಟು ನೀವು ಮಾಡಿದ್ದೆ ಸತ್ಯ ಆದರೆ ಇಡೀ ಬ್ರಹ್ಮಾಂಡಕ್ಕೆ ನಾಯಕರು. ಸೊ ಅದು ಎಲ್ಲೋ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಖಂಡಿತವಾಗಿಯೂ ಮಹಾರಾಜರು ಅದನ್ನು ಒಂದು ಕ್ರಿಯೇಟ್ ಮಾಡಿ ಆ ಭಕ್ತಾದಿಗಳನ್ನು ಸೇರಿಸಿ, ಯಾವ ಭಕ್ತನ ಕೈಯಿಂದ ಏನಾಗಬೇಕು ಎಲ್ಲೋ ಲಿಂಕ್ ಇರುತ್ತೆ. ನನಗೆ ಇನ್ನೊಂದು ನಂಬಿಕೆ ಇದೆ ರೀ, ಆ ಮಗುವಿನ ಆಪರೇಷನ್ನು ಸಾಕ್ಷಾತ್ ಸ್ವಾಮಿ ಮಹಾರಾಜರೇ ಬಂದು ಮಾಡ್ತಾರೆ, ದತ್ತಾತ್ರೇಯ ಪ್ರಭುವೇನೇ ಬಂದು ಆ ಒಂದು ಅವರ ಮಗುವಿನ ಆಪರೇಷನ್ ಮಾಡ್ತಾರೆ ಅನ್ನೋ ಒಂದು ಅಖಂಡವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ನಾನು ಅವತ್ತೇನೂ ಮಾಡೋದಿಲ್ಲ. ಆ ಮಗುವಿನ ಆಪರೇಷನ್ ಪ್ರಾರಂಭ ಆದ ತಕ್ಷಣ ಬರೀ ನಾಮಸ್ಮರಣೆ ಮಾಡಿಕೊಂಡು ಜಪ ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಳೋಣ ಅಂತ ನಾನು ಕೂಡ ನಿರ್ಧಾರ ಮಾಡಿದ್ದೀನಿ. ಮತ್ತು ನಮ್ಮ ಗ್ರೂಪಲ್ಲಿ ಕೂಡ ಆ ಆಪರೇಷನ್ ಇದ್ದ ದಿವಸ ನಾನು ಎಲ್ರಿಗೂ ಅದನ್ನು ಹಾಕ್ತೀನಿ. ಆ ಮಗುವಿನಗೋಸ್ಕರ ಎಲ್ಲರೂ ಒಂದು 10 ನಿಮಿಷ ಆದರೂ ನಾವು ಸ್ವಾಮಿ ಮಹಾರಾಜರ ಮುಂದೆ ಪ್ರಾರ್ಥನೆ ಮಾಡೋಣ. ಯಾಕಂದರೆ ನೀವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಾಗ ನಿಮ್ಮ ಕಾರ್ಯಗಳು ಸುಲಲಿತವಾಗಿ ಸಾಕ್ತವೆ. ಯಾಕಂದರೆ ಮಹಾರಾಜರು ಏನು ಹೇಳೋದು ಅಂತಂದರೆ, ನಿನಗೇ ಎಷ್ಟು ನೋವಿದೆ, ನಿನಗೇ ಎಷ್ಟು ದುಃಖ ಇದೆ, ನಿನಗೇ ಎಷ್ಟು ಸಂಕಟ ಇದೆ, ಅವುಗಳನ್ನೆಲ್ಲವನ್ನೂ ಮರೆತು ಮತ್ತೊಬ್ಬರಿಗೋಸ್ಕರ ನೀನು ನನ್ನ ಹತ್ರ ಬೇಡ್ಕೊಂತಿಯಲ್ಲ, ನಿನಗೆ ಕಲ್ಯಾಣವಾಗಲಿ ಅಂತ ಅದು ಮಹಾರಾಜರ ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ತಂದೆ ಮಗನ ಬಾಂಧವ್ಯ. ಆ ತಂದೆ ಆ ಮಗುವಿನಗೋಸ್ಕರ ಎಷ್ಟು ಕಷ್ಟ ಪಡ್ಬೋದು, ಎಷ್ಟು ನೋವಾಗುತ್ತೆ ಅಂದರೆ, ಒಂದು ಮೊನ್ನೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಮೈ ಜುಮ್ ಅಂತದೆ ಹೇಳಬೇಕು ಅಂದರೆ. ಒಬ್ರು ಕ್ವಶನ್ ಕೇಳ್ತಾರೆ, ಏನಂತ ಅಂದರೆ, ಮದುವೆ ಸಮಾರಂಭದಲ್ಲಿ ಅತಿ ಕಡಿಮೆ ಬೆಲೆ ಬಾಳುವ ವಸ್ತುಗಳನ್ನು, ಬಟ್ಟೆಗಳನ್ನು ಯಾರು ಹಾಕೊಳ್ತಾರೆ? ಅವು ಒಂದು ಹೆಣ್ಮಗು ಹೇಳುತ್ತೆ, ಅತಿ ಕಡಿಮೆ ಬೆಲೆ ಬಾಳುವಂಥ ಬಟ್ಟೆಗಳನ್ನು ಆ ತಂದೆ ಹಾಕ್ತಾರೆ ಅಂತ. ನೋಡಿ,
ಅದನ್ನ ಊಹಿಸ್ಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಒಬ್ಬ ತಂದೆ ಆ ಮಕ್ಕಳ ಭವಿಷ್ಯದಗೋಸ್ಕರ ನನ್ನ ಮಗ ಈ ಮಟ್ಟಕ್ಕೆ ಹೋಗ್ಲಿ, ನನ್ನ ಮಗ ಒಂದು ಮಟ್ಟಕ್ಕೆ ಬರಲಿ, ಏನಾದರೂ ಒಂದು ಜೀವನದಲ್ಲಿ ಅವನು ಸಾಧನೆ ಮಾಡಲಿ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದು ರಿಯಲಿ ಅಲ್ಟಿಮೇಟ್. ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಆ ತಂದೆ ಆ ಮಗು ಹೊಟ್ಟೆಯಲ್ಲಿದ್ದಾಗಲೇ ನಾನು ತಂದೆ ಆಗ್ತಾ ಇದ್ದೀನಿ, ನನ್ನ ಜವಾಬ್ದಾರಿಗಳಿದೆ, ನನ್ನ ಖರ್ಚುಗಳನ್ನು ಕಡಿಮೆ ಮಾಡಿಸ್ಬೇಕು, ಅವ್ರಿಗೆ ಇಂಥ ಸ್ಕೂಲಲ್ಲೇ ಓದಿಸ್ಬೇಕು, ಈ ಮಟ್ಟಕ್ಕೆ ನನ್ನ ಮಗನ ಬೆಳೆಸ್ಬೇಕು ಅನ್ನೋ ಕನಸುಗಳು, ಅವರ ಎಷ್ಟೋ ಆಸೆಗಳು, ತಂದೆ ತಾಯಿಗಳು ಅವುಗಳನ್ನು ಅದುಮಿಟ್ಟು ಅವುಗಳನ್ನ ತಮ್ಮ ಸಂಕಟ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಕೇಳಿರ್ತಕ್ಕಂಥ ವಸ್ತುಗಳನ್ನ ಕೊಡ್ಸೋಕ್ಕೆ ತಂದೆ ತಾಯಿ ಮುಂದೆ ಬರ್ತಾರೆ. ಇವತ್ತು ನನಗೂ ಕೂಡ ಅದೇ ನೋವಿದೆ. ಯಾಕಂದ್ರೆ ನಾನು ಕೂಡ ಆ ತಂದೆ ತಾಯಿನ ಕಳ್ಕೊಂಡಿದ್ದೀನಿ. ಸೊ ನಾವು ಇವಾಗ ಅನ್ಕೊಂತೀವಿ ಏನಂತಂದ್ರೆ ನಾವು ನಮ್ಗೊಂದು ಫೀಲಿಂಗ್ ಇರ್ತಾ ಇತ್ತು ಅವಾಗ, ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಆವಾಗಿನ ಪರಿಸ್ಥಿತಿ ಸರಿ ಇರಲಿಲ್ಲ, ಯಾಕಂದ್ರೆ ಊಟಕ್ಕೇನೆ ಕಷ್ಟ ಅವಾಗ. ಬಟ್ ಇವಾಗ ಎಲ್ಲ ಇದೆ, ನಾವು ನೋಡ್ಕೋಬೇಕು ಅಂದ್ರೆ ನಮ್ಮ ತಂದೆ ತಾಯಿ ಇಲ್ಲ. ಸೊ ಅದಕ್ಕೆ ನಿಮ್ಗೇನು ಹೇಳೋದು ಅಂದ್ರೆ, ಅದಕ್ಕೆ ನಾನು ನಿಮ್ಗೆ ಏನಪ್ಪ ಹೇಳೋದು ಅಂತಂದ್ರೆ, ತಂದೆ ತಾಯಿ ಅನ್ನೋ ಒಂದು ಬೆಲೆ ಕಟ್ಟಲಾಗದಂಥ ಜಾಗ ಅದು. ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮನ್ನು ದ್ವೇಷ ಮಾಡಿದ್ರೆ, ನಿಮ್ಮ ತಂದೆ ನಿಮ್ಮ ತಾಯಿ ಯಾವತ್ತೂ ನನ್ನ ಮಗ ಒಳ್ಳೆಯವನು, ನನ್ನ ಮಗ ಮುಂದೆ ಬರ್ತಾನೆ, ನನ್ನ ಮಗ ಸಾಧನೆ ಮಾಡ್ತಾನೆ ಅನ್ನೋದೇ ಅವ್ರಿಗೆ ಒಂದು ಹಂಬಲ್ ಇರುತ್ತೆ. ಖಂಡಿತವಾಗಿಯೂ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಮತ್ತೆ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ, ಇಂಥವ್ರಿಗೆ ಎಷ್ಟೋ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಆ ಸ್ವಾಮಿ ಸಮರ್ಥರ ಮುಂದೆ ನಾನು ಆ ಪ್ರಶ್ನೆಗಳನ್ನು ಹಾಕಿ ನಿಮಗೆ ಸರಿಯಾಗಿರ್ತಕ್ಕಂಥ ಆ ಸ್ವಾಮಿ ಮಹಾರಾಜರ ಒಂದು ಮಾರ್ಗದರ್ಶನ ಕೊಟ್ಟು ಆ ಸ್ವಾಮಿಯ ಸೇವೆ ಮಾಡಿಸಿ ನಿಮ್ಮ ಸಮಸ್ಯೆಯನ್ನು ದೂರ ಮಾಡೋ ಒಂದು ಭಗವಂತ ನನಗೆ ಭಾಗ್ಯ ಕೊಟ್ಟಿದ್ದಾನೆ. ಯಾರಿಗೆ ಎಷ್ಟೇ ನೋವಿರಲಿ, ಏನೇ ಸಮಸ್ಯೆ ಇರಲಿ, ನನ್ನ ನಂಬರ್ಗೊಂದು ಫೋನ್ ಮಾಡಿ, ಸಾಧ್ಯವಾದರೆ ನಾನು ಸ್ವಾಮಿ ದಾರಿಯಿಂದ, ಸ್ವಾಮಿಯ ಕೃಪಾಶೀರ್ವಾದದಿಂದ ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.